ಪ್ರಶ್ನೆ ಅಂತಕ್ಕಂಥದ್ನ ಅರ್ಥ ದೇವೇಗೌಡರು ಸಾಹೇಬರು ಯಾವಾಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಅದರ ಮಾರನೇ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪತ್ರಿಕಾಗೋಷ್ಠಿ ಕರೀತಾರೆ. ಅಲ್ಲಿ ದ್ವಂದ್ವದ ಹೇಳಿಕೆ, ಅಂತಿಮ ಅಧಿಸೂಚನೆಯನ್ನ ಒಂದ್ ಕಡೆ ಹೊರಡಿಸ್ತಾರೆ, ಮತ್ತೊಂದ್ ಕಡೆ ಹೇಳ್ತಾರೆ ಪರಿಶೀಲನಾ ಸಮಿತಿಯನ್ನ ಮಾಡ್ತೀನಿ ಅಂತ. ಅಂದ್ರೆ ಅಲ್ಲೇ ದ್ವಂದ್ವ ಇದೆ, ಡಬಲ್ ಸ್ಟ್ಯಾಂಡರ್ಡ್ಸ್. ಪರಿಶೀಲನಾ ಸಮಿತಿ ಮಾಡ್ತೀನಿ ಅನ್ನೋರು ಅಂತಿಮ ಅಧಿಸೂಚನೆಯನ್ನ ಅವತ್ತಿನ ದಿನವೇ ಹೊರಡಿಸ್ತಾರೆ ಅಂತಕ್ಕಂಥದ್ದಾದ್ರೆ ನಿಮ್ಮ ಉದ್ದೇಶ ಏನಾಗಿತ್ತು? ಕುಮಾರಣ್ಣ ಅವ್ರ ಮೊನ್ನೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಬಹುಶಃ 200 ಪುಟಗಳಷ್ಟು ಸತ್ಯಶೋಧನಾ ಕಮಿಟಿ, ಸತ್ಯಶೋಧನಾ ಸಮಿತಿಯನ್ನ ಯಾವ ಕುಮಾರಣ್ಣ ಅವರು ಅವತ್ತು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀನಿ ಅಂದ್ರು, ಅದನ್ನ ವಿರೋಧಿಸಿ ಸತ್ಯಶೋಧನಾ ಸಮಿತಿಯನ್ನ ಮಾಡಿದಂಥದ್ದು ಯಾರಪ್ಪ? ಆ ಸತ್ಯಶೋಧನಾ ಸಮಿತಿಯಲ್ಲಿ ಅತ್ಯಂತ ಪ್ರಮುಖವಾದಂತ ಪಾತ್ರವನ್ನ ವಹಿಸಿ ವರದಿಯನ್ನ ತಯಾರು ಮಾಡಿದಂಥದ್ದು ಯಾರಪ್ಪ? ಮತ್ತೆ ಸತ್ಯಶೋಧನಾ ಸಮಿತಿಯಲ್ಲಿ 200 ಪುಟಗಳ ವರದಿ ಪಾಪ ನಿಮ್ಮ ಕೈಯಾರೆ ನೀವು ತಯಾರು ಮಾಡಿದ್ರಲ್ಲ, ಅದಕ್ಕೆ ಹಂಗಾದ್ರೆ ಕಿಂಚಿತ್ತು ಬೆಲೆ ಇಲ್ವಾ? ಮತ್ತ್ಯಾಕೆ ಪರಿಶೀಲನಾ ಸಮಿತಿ? ಇದನ್ನ ನಾವು ಕೇಳಬೇಕಾಗ್ತದೆ. ಇವತ್ತು ಪ್ರಶ್ನೆ ಒಂದು, ಅವತ್ತಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣ ಅವರಿಗೆ, ನಿಖಿಲ್ಗೆ, ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಒಳಗಡೆ ಸೇರಣೆ ಇಲ್ಲ, ಒಳಗಡೆ ಹೊಟ್ಟೆ ಕಿಚ್ಚು ಅಂತಾರೆ. ಆದ್ರೆ ಒಂದು ನಾವು ನೀವು ಅರ್ಥ ಮಾಡ್ಕೋಬೇಕಾಗಿರೋದಣ್ಣ, ಈ ಯೋಜನೆ ಯಾವತ್ ಕೈಗೆ ಎತ್ಕೊಂಡ್ರು ಅವತ್ತವ್ರು ಮುಖ್ಯಮಂತ್ರಿಗಳಾಗಿದ್ರ? ಮುಖ್ಯಮಂತ್ರಿಗಳ ಪಟ್ಟದಲ್ಲಿ ಕೂತಿದ್ರ? ಯಾವತ್ತವ್ರು ಮುಖ್ಯಮಂತ್ರಿಗಳಾದಂಥದ್ದು 3 ತಿಂಗಳಾಯ್ತಾ? ಯಾವತ್ತು ಈ ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ವರ್ಷ ಜನವರಿ ತಿಂಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ನಿಮ್ಗೆ ಧೈರ್ಯವನ್ನ ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ತದನಂತರ ನಾವುಗಳು ಎಷ್ಟು ಸಲ ಬಂದಿದ್ದೇವೆ. ಇಲ್ಲಿ ಯಾರ್ದೋ ಮುಖ್ಯಮಂತ್ರಿ ಕುರ್ಚಿಯನ್ನ ನೋಡಿ ಹೊಟ್ಟೆ ಕಿಚ್ಚು ಬೀಳ್ತಕ್ಕಂಥ ಜಾಯಮಾನ ದೇವೇಗೌಡರ ಕುಟುಂಬದಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ. ಒಕ್ಕಲ್ತನ ಮಾಡ್ತಕ್ಕಂಥ ಭೂಮಿ ತಾಯಿಯನ್ನ ನಂಬ್ಕೊಂಡು ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಬಡ ಒಕ್ಕಲಿಗನ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕುಟುಂಬದ ಒಂದು ಆದ್ಯ ಕರ್ತವ್ಯ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಗೇನು ಹೊಟ್ಟೆ ಕಿಚ್ಚಿಲ್ಲ. ನೀವು ಮುಖ್ಯಮಂತ್ರಿ ಆಗಿದ ಆ ಕ್ಷಣವೇ ಬಹುಶಃ ನಮ್ಮ ಟ್ವಿಟರ್ ಖಾತೆಗಳಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಕೂತಿದ್ದಾರೆ. ನಾವು ಶುಭ ಕೋರಿದ್ದೇವೆ, ರಾಜ್ಯಕ್ಕೆ ಒಳ್ಳೇದು ಮಾಡಿ ಅಂತ ಬಯಸಿದ್ದೇವೆ, ಹರಿಸಿದ್ದೇವೆ. ಆದ್ರೆ ಈ ರೀತಿ ನೀವು ನಿಮ್ಮನ್ನ ಬೆಳೆಸ್ತಂತ, ನಿಮಗೆ 4 ಶಾಸಕರನ್ನ ತಂದುಕೊಟ್ಟಿರ್ತಕ್ಕಂಥ ಜಿಲ್ಲೆಯ ರೈತರ ಎದೆ ಮೇಲೆ ಈ ರೀತಿ ನೀವು ಒತ್ತಾಯಪೂರ್ವಕವಾಗಿ ಮರಣ ಶಾಸನ ಬರೀರಿ ಅಂತಕ್ಕಂಥದಕ್ಕೆ ಇವತ್ತು ಅಧಿಕಾರ ಕೊಟ್ಟ ಜಿಲ್ಲೆಯ ಜನತೆ ರೈತರು ಅಂತಕ್ಕಂಥದ್ದು ಒಮ್ಮೆ ನೀವು ಉತ್ತರ ಕೊಡಬೇಕಾಗ್ತದೆ.